ಮುಳಬಾಗಿಲು ತಾಲೂಕಿನ ಗುಡಪಲ್ಲಿ ಗ್ರಾಮಕ್ಕೆ ಮಾಜಿ ಸದಸ್ಯರು ಆದ ರಮೇಶ್ ಕುಮಾರ್ ಅವರು ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರಿಟೈರ್ಡ್ ಅಮರೇನ್ ಮತ್ತು ಆವಣಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಿನಾರಾಯಣ ಅವರು ಆಗಮಿಸಿದ್ದು ಅಲ್ಲಿನ ಗ್ರಾಮಸ್ಥರು ಅವರಿಗೆ ಸ್ವಾಗತವನ್ನ ಬಯಸಿತ್ತು. ಅಲ್ಲಿನ ಗ್ರಾಮಸ್ಥರು, ಗಣ್ಯರು, ರಾಜಕಾರಣಿಗಳು ಒಂದುಗೂಡಿ ಶುಭವನ್ನ ಹಾರೈಸುವ ಮುಖಾಂತರ ಪ್ರೀತಿಯಿಂದ ಅವರ ಮಾತುಗಳೊಂದಿಗೆ ಜನರ ಮಧ್ಯೆ ಅವರ ಸಮಸ್ಯೆಗಳನ್ನ ಹಂಚಿಕೊಂಡರು. ಸ್ವಾಮಿಗಳು ಹೇಳಿದಾಗೆ ಅವ್ರಿಗೂ ನಮಗೂ ಕೌಟುಂಬಿಕ ಸಂಬಂಧ. 1997ರಲ್ಲಿ ಸ್ವಾಮಿಗಳು ಸಭಾಧ್ಯಕ್ಷರಾಗಿದ್ರು. ನಾನಾಗ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ನಂತರ ಲೆಕ್ಚರರ್ ಪೋಸ್ಟ್ಗೆ ಇಂಟರ್ವ್ಯೂ ಬಂದಾಗ ಅವ್ರ ಹತ್ರ ಹೋಗಿದ್ವಿ. ನಮ್ಮ ಮಾವನ್ ಕರ್ಕೊಂಡು ಹೋಗಿದ್ದೆ. ಆಗ ಅವರು KPSC ಮೆಂಬರ್ಸ್ ಜೊತೆ ಮಾತಾಡಿ ನನಗೆ ಲೆಕ್ಚರರ್ ಪೋಸ್ಟ್ ಅನ್ನ ಕೊಡಿಸಿದ್ದಾರೆ. ಆಮೇಲೆ ನಾನು ಅದರ ಬೇಸ್ ಮೇಲೆ ಓದಿ KS ಪಾಸ್ ಮಾಡಿದೆ. ಡೆಪ್ಯೂಟಿ ಕಮಿಷನರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ರಿಟೈರ್ಡ್ ಆಗಿದ್ದೀನಿ. ಇದೆಲ್ಲ ಅವರ ಕೃಪೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ಇವತ್ತು ನನ್ನ ಅದೃಷ್ಟ ಅನ್ಸತ್ತೆ, ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳ ಜೊತೆ 2ನೇ ವೇದಿಕೆ ಇವತ್ತು ಹಂಚ್ಕೊಳ್ತಾ ಇರೋದು. ಇವತ್ತು ಈ ನನ್ನ ಜೀವನದಲ್ಲೇ ಮರೆಯಲಾದಂಥ ದಿನ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಮ ಅಮರೇಂದ್ರ ಅವರು ಈ ಭಾಗದಲ್ಲಿ ಅನೇಕ ಸಮಾಜ ಸೇವೆಗಳು ಮಾಡಿ ಅವರ ವೃತ್ತಿ ಜೀವನದಲ್ಲಿ ಅವ್ರದ್ದು ಎಲ್ಲೂ ಒಂದು ಕಪ್ಪು ಚುಕ್ಕ ಇಲ್ದಿರ ಅವರ ವೃತ್ತಿ ಜೀವನ ನೋಡ್ಕೊಂಡ್ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಟ್ಯಾಕ್ಸ್ ಆಫೀಸರ್ ಆಗಿ ಅನೇಕ ಕೆಲಸಗಳು, ಸರ್ಕಾರದ ಸುತ್ತೋಲೆ ಪ್ರಕಾರ ಏನ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೋ ಅದು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿ ಯಾವುದೇ ಒಂದು ಕಪ್ಪು ಚುಕ್ಕ ಇಲ್ದಾರ ಇವತ್ತು ನಿವೃತ್ತಿ ಜೀವನನ್ನ ಹೊಂದಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ, ಅದ್ರ ಜೊತೆಗೆ ಇದ್ರ ಜೊತೆಗೆ ಇಲ್ಲಿ ನಮ್ಮ ಗುಡಪಲ್ಲಿ ಗ್ರಾಮದಲ್ಲಿ ಅನೇಕ ದೇವರುಗಳ ಗ್ರಾಮ. ಇವು ಕೇರಳನ ಎಲ್ಲಿ ದೇವರ ನಾಡು ಅಂತ ಕೇಳ್ತಾರೋ, ಗುಡಪಲ್ಲಿ ದೇವರ ನಾಡು ಅಂತ ಗ್ರಾಮ ಅನ್ಸುತ್ತೆ. ಈ ಒಂದು ಗುಡಪಲ್ಲಿಯಲ್ಲಿ ಆಗ್ತಕ್ಕಂಥ ಅನೇಕ ದೈವ ಕಾರ್ಯಗಳಲ್ಲಿ ಅವ್ರದೇ ಆದಂತ ಒಂದು ಸೇವೆ ಮಾಡಿ, ಅನ್ನ ಸಂತರ್ಪಣೆ ಇರ್ಬೋದು, ದೇವರ ಕಾರ್ಯಗಳು ಪರಿಪೂರ್ಣವಾಗಿ ಅವರು ಸಂಪೂರ್ಣವಾಗಿ ದೇವ ಕಾರ್ಯಗಳಲ್ಲಿ ಭಾಗವಹಿಸಿ ಇವರೊಂದು ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಹೇಳಕ್ ಬಯಸಿ, ಇವತ್ತು ನಮ್ಮ ಸ್ವಾಮಿಗಳಿಗೂ ಮತ್ತೆ ನಮ್ಮ ಆಜ್ಞಾನ ಅವ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತ ಮಾಜಿ ಸಚಿವರಾದ ನಮ್ಮ ತಂದೆಗೆ ಸಮಾನವಾದಂತ ರಮೇಶ್ ಕುಮಾರ್ ಅವರೇ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರಿಟೈರ್ಡ್ ಅಮರೇಂದ್ರ ಸರ್ ಅವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ಈಗ ರಿಟೈರ್ಡ್ ಆಗಿರ್ಬೋದು, ಬಟ್ ಏಜ್ ಅಲ್ಲೂ ರಿಟೈರ್ಡ್ ಆಗಿಲ್ಲ. ಆಮೇಲೆ ಮಾರ್ಗದರ್ಶನದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇನ್ನೂ ರಿಟೈರ್ಮೆಂಟ್ ಏನಾಗಿಲ್ಲ. ಎಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದಿರ್ತವೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಇವರ ಮಾರ್ಗದರ್ಶನ, ಇವರ ಅನುಭವ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ರೆ ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವರಿಗೆ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆನೂ ಸಂಪರ್ಕ ಇದೆ, ಎಲ್ಲ ಅನುಭವ ಇದೆ. ಅದರಿಂದ ಅವರ ಸಂಪರ್ಕ, ಅನುಭವ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಿಟೈರ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಇವತ್ತು ಫಂಕ್ಷನ್ ಅಲ್ಲಿ ಆಗೋದ್ಮೇಲೆ 2 ದಿವಸ ರೆಸ್ಟ್ ತಗೊಳ್ಳಿ, ಆಮೇಲೆ ಆಕ್ಟಿವ್ ಆಗ್ಬೇಕು. ಸೊ ಒಳ್ಳೆ ಆರೋಗ್ಯ ಕೊಡ್ಬೇಕು. ನನಗೆ ಈ ಕುಟುಂಬ ಜೊತೆಗೆ ಬಹಳ ಆತ್ಮೀಯ ಸಂಬಂಧ. 50 ವರ್ಷ ಆಗೋಯ್ತು. ಇವ್ರ ಮಾವ, ಇವ್ರ ದೊಡ್ಡ ಮಾವ, ಇವ್ರ ಮಕ್ಕಳು, ಈಗ ಇವ್ರ ಭಾವ, ಎಲ್ಲರೂ ನನ್ನ ಫ್ಯಾಮಿಲಿಗಿಂತಲೂ ಹೆಚ್ಚು. ಅದಕ್ಕೆ ನಾನು ಏನೇನೋ ಕಮಿಟ್ಮೆಂಟ್ಸ್ ಇತ್ತು, ಬೈದೆ ಅವ್ರಿಗೆ, ಬರ್ತಾ ಇದ್ದೀನಪ್ಪ ಯಾಕೆ ಹೆಂಗ ಆತರ ಪಡ್ತೀರಿ ಅಂತ. ನಾನು ಏನು ಮಾತಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಬೇಕು. ಅವ್ರಿಗೆ ಒಳ್ಳೇದಾಗೋದಕ್ಕೆ ಅವ್ರ ಜೊತೆಗೆ ನಾವಿರ್ತೀವಿ. ದೇವ್ರ ಎಲ್ಲ ರೀತಿಯಲ್ಲಿ ಅವ್ರು ಒಳ್ಳೇದು. ನಾನು ನಮ್ಮ ತಾಯಿಗೆ 8ನೇ ಮಗ. ಆ ಹೆಣ್ಮಗಳು ಗಂಗು ಅಂತ ಹೇಳಿ ಅವ್ರ ತಾಯಿ ಕದ್ರಕ್ಕ ಅಂತ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ರು. ಆಕೆನ ಅವ್ರ ತಾಯಿ ಪ್ರಸವಿಸಿದ್ರು. ನಮ್ ತಾಯಿಗೆ ಆರೋಗ್ಯ ಸರಿ ಇಲ್ಲದ್ರೆ ಡಾಕ್ಟ್ರು ಹಾಲು ಕೊಡಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟಿದ್ರು. ನಂಗೆ ಹಾಲಿದೆ ಸತ್ತೋಗ್ತಿದ್ರು. ಆ ಗಂಗು ಅದೇ ಟೈಮ್ ಹುಟ್ಟಿದ್ಲಾದ್ರಿಂದ ಅವಳು ನಾನು ಇಬ್ರು ಕದ್ರಕ್ ನಾಳೆ ಕುಡಿದಿರೋದು.
ಅವರು ಆಂಧ್ರದಲ್ಲಿ ಸೀಗಲ್ಬೈಲು ಅಂತ ಅಲ್ಲಿದ್ದಾರೆ. ನಾನು ಬಂದ್ಲು ಮನೆ ಹತ್ರಕ್ಕೆ, ನಾನು ಸಡನ್ ಆಗಿ ಗುರ್ತಿಸಿದ್ರು, ಬಹಳ ವರ್ಷ ಆಗೋಗಿತ್ತು, ಗುರ್ತಿಕ್ತೀನ ಅಂತಂದ್ರು. ಆಹಾ ಬಿಡು, ನಾ ಹೆಂಗಿಲ್ಪಲ್ದಾಗಿದ್ದೆ ಬಿಡು ಅಂತ. ಆಮೇಲೆ ಎಳೆದು ಪಕ್ಕದಲ್ಲಿ ಕೂಡಿಸ್ಕೊಂಡೆ. ಬದುಕ್ರಿ ಇದು.